ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ಪ್ರಯಾಗರಾಜ್ಗೆ ಬಂದು ಮುಟ್ಟಿವಿ ನಾವು. ಆ್ಯಕ್ಚುಲಿ ಎಷ್ಟು ಗಂಟೆಗೆ ಮುಟ್ಟಿವಿ ನಾವು 3 ಹಾಂ, ಬೆಳಗಿನ ಜಾವ 3 ಗಂಟೆಗೆ ಮುಟ್ಟಿವಿ. ಅಂದ್ರೆ 31ನೇ ತಾರೀಕಿಗೆ ಬಿಟ್ಟಿದ್ವಿ ನಾವು. ಏನು ಜನವರಿ 1ನೇ ತಾರೀಕು ಮುಗೀತು. 2ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ನಾವು ಪ್ರಯಾಗರಾಜ್ ಮುಟ್ಟಿವ್ರಿ. 3ಕ್ಕೆ ಬೇಡ ಇನ್ನು ಸ್ವಲ್ಪ ಬೆಳಕಾಗ ಹೋಗೋಣ ಅಂತೇಳಿ ಈಗ 8 ಗಂಟೆ ಆಗೈತ್ರಿ. ಒಂದು 4 ತಾಸು ಮತ್ತು ಸ್ವಲ್ಪ ಮಕ್ಕೊಂಡು ನಾವು ಈಗ 8 ಆಗೈತಿ ಹೊಂಟಿವ್ರಿ. ಈಗ ಒಂದು ಪಾರ್ಕಿಂಗ್ ಜಾಗ ಐತಿ. ಇಲ್ಲಿ ಒಂದು ಜಾಗದಾಗ ನಮ್ಮ ಬಸ್ಸನ್ನು ಪಾರ್ಕ್ ಮಾಡಿ ಇಲ್ಲಿಂದ ಒಂದು 6-7 ಕಿಲೋಮೀಟ್ರ್ ದೂರ ಐತ್ರಿ. ಈಗ ಇವತ್ತಿನ ದಿನ ನಾವು ನೋಡಿದ್ವಿ ಅಂದ್ರೆ ಏನು ಭಾಳಷ್ಟು ಏನು ಗದ್ದಲಿಲ್ಲ. ಮೊನ್ನೆ 29ಕ್ಕೆ ಸಿಕ್ಕಾಪಟ್ಟಿ ಗದ್ದಲಿತ್ತು. ಇವತ್ತು 2ನೇ ತಾರೀಕು ರೀ. ನೀವು ನೋಡತ್ತೀರಿ ಇಷ್ಟಂತರೂ ಗದ್ದಲಿಲ್ಲ ಇಲ್ಲಿ. ಈಗ ಅಲ್ಲಿ ನದಿ ಹತ್ರ ಎಷ್ಟು ಗದ್ದಲೈತಿ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುವಂಥದ್ದು ನಮ್ಗೆ. ಆರಾಮ್ಸಿರಿ ಐತಿ. ಮತ್ತು ಎಲ್ಲಕ್ಕಿಂತ ಏನಪ್ಪ ಅಂದ್ರೆ ಥಂಡಿ ಸಿಕ್ಕಾಪಟ್ಟಿ ಐತೆ ಅಂತ ಹೇಳಿದರು ಭಾಳಷ್ಟು ಮಂದಿ. ನಾವು ಅದ ಒಂದು ದೃಷ್ಟಿಯಲ್ಲಿ ತಲೆಯಲ್ಲಿ ಇಟ್ಕೊಂಡು ಶೂಟ್ರ ಕಿವೆ ಹಾಕ್ಕೊಳ್ಳೋದು ಸಿಕ್ಕಾಪಟ್ಟಿ ತೊಗೊಂಬಂದು ನಾವು ಕರೆ. ಆದ್ರೆ ಭಾಳಷ್ಟು ಏನು ಥಂಡಿ ಇಲ್ಲ. ನಮ್ಮ ಊರಾಗ ಹೆಂಗೈತಿ ನಾರ್ಮಲ್ ಅಷ್ಟೇ ಥಂಡಿ. ಈಗ ಬಿಸಿಲು ಐತಿ, ಅಂಥ ಪರಿ ಏನು ಥಂಡಿ ಇಲ್ಲ. ಈಗ ಆರಾಮ್ ನಾರ್ಮಲ್ ಐತ್ರಿ. ಏನು ಅಂಥ ಪರಿ ಥಂಡಿ ಇದೆ, ಹೇಳ್ಕೊಳ್ಳೋಂಥದ್ದು ಏನು ಥಂಡಿ ಇಲ್ಲ. ನೀವು ನೋಡತ್ತೀರಿ ಇಲ್ಲೆಲ್ಲ ಬಸ್ ಪಾರ್ಕ್ ಮಾಡುವಂಥ ಜಾಗ ಐತದ. ಮುಂಚಾನ ಬಸ್ ಪಾರ್ಕ್ ಮಾಡ್ಯಾರ. ಇದು ನಮ್ಮದು ಬಳಗ. ನಮ್ಮ ಬಳಗ ತೊಗೊಂಡು ಹೊಂಟಿವಿ. ಒಟ್ಟು ಒಂದು 36 ಮಂದಿ ಬಂದು ಉಳ್ಕಿದವ್ರು ಎಲ್ಲರೂ ಅವ್ರವ್ರ ಪಾಡಿಗೆ ಜಾಗಕ್ಕೆ ಹೋಗ್ಯಾರ. ನಮ್ಮದು 8ಕ್ಕೆ ಇತ್ತು ಪಾಳೆ. ಅಂದ್ರೆ 8ಕ್ಕೆ ಹೋಗ್ಬೇಕಂತೇಳಿ. ಹಾಂ ಹಾಂ, ನಾವು ಅನ್ಕೊಂಡಿದ್ದು 6 ಗಂಟೆ. ಆದ್ರೆ ನಿದ್ದೆ ಒಂದು ಜಂಪ್ ತಗೋತಲ್ಲ ಹಂಗೆ. ಯಾಕ್ರಿ ಮಾಸ್ಟರ್ ಹೇಳಿದಾರೆ ವಿಡಿಯೋ ಚಾಲು ಐತಿ ನೋಡು, ಹಂಗೆ ಹೋಗ್ಕೊಳತ್ತೀನಿ. ಚಾಲು ಐತಲ್ಲ, ನನಗೆ ಗೊತ್ತಿಲ್ಲ. ಆದ್ರೂ ಮಾಸ್ತರ್ ಹೇಳಿದಾರೆ ಎದಕ್ಕೆ 18 ವಯಸ್ಸು ಆದ್ಮ್ಯಾಗ ನೀವು ಟೂರಿಗೆ ಹೋಗಲ್ಲ ಅಂತೇಳಿ ಟೂರಿಗೆ ಬಂದೇವ್ರೆ. ಇಲ್ಲೆಲ್ಲ ಬಸ್ ಪಾರ್ಕ್ ಮಾಡುವಂಥ ಜಾಗ. ಮಿಷನ್ ಮಂದಿ ಬರ್ಲತ್ತದ ಹಂಗೆ ಅಡಿಗೆ ಎಲ್ಲ ಮಾಡ್ಲತ್ತ. ಅವ್ರವ್ರು ಅನುಕೂಲ ರೀ. ಹಾಂ, ಇಲ್ಲಿ ಒಂದು ಸ್ವಲ್ಪ ಜಾಗಗಳು ಈ ಕಡೆ ಏನು ನಾವು ಬರತ್ತಿದ್ವಿ ಪ್ರಯಾಗರಾಜ. ಅಲ್ಲಿ ಬಂದಂಗೆ ಈ ಥರದ ಮಣ್ಣು ಭಾಳ್ರಿ ಇಲ್ಲಿ ನೆಲದಾಗ. ನಮ್ಮ ಕಡೆ ಬೇರೆ ಇರ್ತದೆ ನೆಲ, ಇಲ್ಲೊಂದು ಸ್ವಲ್ಪ ಬೇರೆ ಇರ್ತೈತಿ. ಬರೀ ಪೌಡ್ರ್ ಐತಿ. ಸ್ವಲ್ಪ ಧೂಳು ಐತ್ರಿಪ್ಪ ಏರಿಯಾ. ತ್ರಿವೇಣಿ ಸಂಗಮಕ್ಕೆ ಒಂದು ಪುಣ್ಯ ಸ್ಥಾನಕ್ಕೆ ನಾವು ಇವತ್ತು ಬಂದೀವಿ. ಭಾಳ ಆಸೆ ಇತ್ತು ಬರ್ಬೇಕಂಥೇಳಿ ನಾವೆಲ್ಲ ಅನ್ಕೊಂಡು ಬಂದೀವಿ. ಭಾಳಷ್ಟು ಮಂದಿ ಕೇಳಾಕತ್ತಿದ್ರಿ ಬಸ್ ಎಷ್ಟಕ್ಕೆ ಮುಗಿಸಿರಿ, ಬಾಡಿಗೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬರ್ತದೆ ಖರ್ಚು, ಹಂಗೆಲ್ಲ ಕೇಳತ್ತೀರಿ. ಇದು ಖರ್ಚು ನೋಡ್ರಿ, ಬಸ್ಸಿಂದ ಒಬ್ಬರಿಗೆ 15,000 ರೂಪಾಯಿ ಬಂದೈತೆ ನಮ್ಮದು. ಅಂದ್ರೆ 36 ಮಂದಿ ಕೂಡಿ ಎಲ್ಲರೂ 15,000 ರೂಪಾಯಿ ಮಾಡಿ ಒಟ್ಟು ಒಂದು 4,000 ಕಿಲೋಮೀಟ್ರ್ ಅಡ್ಡಾಡಬೇಕು 8 ದಿನದಾಗ ಅಂತೇಳಿ VRL ಬಾಡಿಗೆ ಮುಗಿಸಿ. ಈ ಯಾವುದೋ ಒಂದು ಟ್ರಾವೆಲ್ ಏಜೆನ್ಸಿ ಇರ್ತಾವಲ್ಲ ಅವರೆಲ್ಲ ಕರ್ಕೊಂಡು ಹೊಂಟಿಲ್ಲ ನಮಗೆ. ನಾವೇ ಒಂದು ಗ್ರೂಪ್ ಮಾಡಿಕೊಂಡು ಬಿಜಾಪುರದೊಂದು ಗ್ರೂಪ್, ನರಗುಂದೊಂದೊಂದು, ಬಾಗಲಕೋಟೆ, ನಾ ಹೇಳ್ದಂಗೆ ಎಲ್ಲರೂ ಒಂದೊಂದು ಗ್ರೂಪ್ ಮಾಡ್ಕೊಂಡಿವಿ. ಒಟ್ಟು ಒಂದು 36 ಮಂದಿ ಗೋಳೆ ಆಗೋಣ ಒಂದು VRL ಬಸ್ಸನ್ನು ಬಾಡಿಗೆ ಮಾಡಿಕೊಂಡು ನಾವು ಹೊಂಟೇವ್ರಿ. ಈಗ ಬಸ್ಸಿಗೆ 15,000 ಕೊಟ್ಟಿವಿ. ಮತ್ತು ಮನೆಯಿಂದ ಊಟ ತೊಗೊಂಬಂದೇವಿ ನಾವು. ಆದಷ್ಟು ಈ ರೊಟ್ಟಿ ಹಿಂಡಿ ಮನೆ ಊಟ ಭಾಳ ನಮಗಿಲ್ಲಿ ಹೆಲ್ಪ್ ಮಾಡ್ತೈತ್ರಿ. ಯಾಕಂದರೆ ಇಲ್ಲಿ ಊಟ ನಮಗೆ ಸಹಜ ಬೀಳಂಗಿಲ್ಲ, ತುಟ್ಟಿ ಇರ್ತೈತೆ ಸಹಜ. ಅಂದರೆ ಇದು ಸೀಸನ್ ಇರೋದ್ರಿಂದ 50 ರೂಪಾಯಿ ಊಟ 100 ರೂಪಾಯಿ ಮಾರ್ತಾರೆ, 100-150 ರೂಪಾಯಿ ಮಾರ್ತಾರೆ. ಎಲ್ಲ ಕಡೆ ಇದ್ದಂಗೆ ರೀ, ಸೀಸನ್ ಇದ್ದಂಗೆ ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಇರ್ತಾವಲ್ಲ, ಸಹಜ ಐತಿ. ಅದಕ್ಕೆ ನಾವು ಮನೆ ರೊಟ್ಟಿ ಗಿಟ್ಟಿ ತೊಗೊಂಬಂದೀವಿ. ಇಲ್ಲಿ ಏನು ಸಿಗ್ತದೆ ಅದು ಪಲ್ಯ ತೊಗೊಂಡು ನಾವು ಊಟ ಮಾಡುವಂಥದ್ದು ನಡ್ದತ್ತೆ ನಮ್ದು ಗಾಡಿ. ನಿನ್ನೆ ರಾತ್ರಿನೂ ಹಂಗೆ ಮಾಡಿದೆವು. ದಾಬಾದಾಗ ನಿಲ್ಸಿದ್ವಿ. ಅಲ್ಲಿ ಇನ್ನೊಂದು 200-300 ಕಿಲೋಮೀಟ್ರ್ ಇತ್ತು ಪ್ರಯಾಗರಾಜ. ಅಲ್ಲಿ ಒಂದು 2 ಥರದ ಪಲ್ಯ ತೊಗೊಂಡು ಅಲ್ಲೇ ನಾವು ಊಟ ಮಾಡಿ ನಮ್ಮ ಗಾಡಿ ನಾವು ಬಿಟ್ಟಿವ್ರಿ. ಬರೇ ಬಸ್ ಅದಾಗಿ, ಬರೇ ಬಸ್ ಪಾರ್ಕಿಂಗ್. ಇಲ್ಲಿ ಬೇರೆ ಲೊಕೇಶನ್ಗಳು ಅದಾವೆ ಜಳಕಕ್ಕೆ ಅಂಥೇಳಿ. ಈಗ ನಾವು ಹೋಗುವಂಥ ಜಳಕ ಯಾವ ಏರಿಯಾ ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು ಆ್ಯಕ್ಚುಲಿ. ಯಾಕಂದ್ರೆ 3 ನದಿಗಳು ಅಲ್ಲೇ ಕೂಡ್ತಾವ್ರಿ. ಗಂಗೋತ್ರಿ, ಯಮುನೋತ್ರಿ, ಸರಸ್ವತಿ, ಒಂದು ತ್ರಿವೇಣಿ ಸಂಗಮ. ಇವತ್ತು 2ನೇ ತಾರೀಕು, ನಾಳೆ 3ನೇ ತಾರೀಕಿಗೆ
ವಸಂತ ಪಂಚಮಿ ಏನೋ ಅದು ಐತಂತ್ರಿ. ಸಿಕ್ಕಾಪಟ್ಟಿ ಗದ್ಲಾಗೋ ಸಾಧ್ಯತೆ ಐತಿ. ಸರ್ ನಾಳೆ ಏನೈತ್ರಿ 3ನೇ ತಾರೀಕು? 4ನೇ ಶಾಹಿ ಸ್ನಾನ. ಹಾ ಅಲ್ಲ ಯಾವ ದಿನ ಏನೋ ಐತಂತ ಬಸಂತ ಪಂಚಮಿ ಏನು ವಸಂತ ಪಂಚಮಿ ಅಂತ ಹೇಳಿದ್ರಿಪ್ಪ. ಒಂದು ಪುಣ್ಯ ದಿನಗಳು ಅದಾವ್ರಿ. ಒಟ್ಟ ಒಂದು 6 ದಿನಗಳು. ಹಾ ಈಗ ನಾಳೆ ಒಂದು ದಿನ ಐತಿ. ನಾಳೆಗೆ ಮಂದಿ ಪ್ಯಾಕ್ ಕಾಲತ್ತಾರೆ, ಸಿಕ್ಕಾಪಟ್ಟಿ ಮಂದಿ ಬರ್ತದೆ ನಾಳೆ ಅನ್ನೋಟಿಗೆ. ಯಾಕೋ ರವಿ ಫುಲ್ಲನ ಭಾಳ ಮಂದಿ ಬರ್ತಾರೆ. ಇದು ಪಾರ್ಕಿಂಗ್ ಜಾಗ ರೀ. ಒಂದು ಬಸ್ಸಿಗೆ ಇಲ್ಲಿ 280 ರೂಪಾಯಿನ ತಗೋತಾರ. ಸನಿ ಹೋದಂಗೆ ಸ್ವಲ್ಪ ರೇಟ್ ಜಾಸ್ತಿ. ಇಲ್ಲಿ 280 ರೂಪಾಯಿ ಕೊಟ್ಟು ನಮ್ಮ ಬಸ್ ಪಾರ್ಕ್ ಮಾಡೀವಿ. ಇಲ್ಲಿಂದ ಮಂದಿ ಹೊಂಟೈತ್ರಿ. ಈಗ ಇಲ್ಲಿ ನಮ್ಗೆ ಆಟೋ ವ್ಯವಸ್ಥೆ ಇರ್ತಾವೆ. ಈ ರೀತಿ ನೀವು ನೋಡ್ಬೋದು. ಒಬ್ಬರಿಗೆ 150 ತಗೋತಾರ. ನಾವು ಎಲ್ಲಿ ಹೋಗ್ಬೇಕಾ ಲೊಕೇಶನ್ ಹೇಳಿದ್ವಿ ಅಂದ್ರೆ. ಸರ ಒಂದು ಚಾ ತಗೊಂಡ್ರೆ ಹೆಂಗ್ರಿ? ಚಾ ಹುಲಿ ಹುಲಿ ಗಾಡಿ ನೋಡ್ರಿ ಹೆಂಗ ಆಟೋಗಳು ಮಜಾನೆ ಅದಾವ ಇದೆಲ್ಲ. ₹50 ಒಬ್ಬರಿಗೆ ಎಲ್ಲಿ ಬಿಡ್ತಾರಂದ್ರೆ? ಓಕೆ ಸರ್, ಏನು ಕೂತ್ಬಿಡೋಣ ನಾವು. ದೇಶಿ ಈಗ ಒಬ್ಬರಿಗೆ ₹50 ರೀ. ಎಲ್ಲಿ ಹೊಂಟೇನು? ಅರೇಲಿ ಘಾಟ್ ಅಂದ್ರೆ ಇವು ಗುಡ್ಡ ಘಾಟ್ ಆ ಥರದಲ್ಲ. ಇದು ಒಂದೊಂದು ಲೊಕೇಶನ್ ಒಂದೊಂದು ಘಾಟನ್ನು ಕಿಡಿತಾರ. ₹50 ರೀ. ನಾವು ಇದು ಜಾಗಲಿಂದ ಆಟೋ ಹಚ್ಚಿ ಹೊಂಟೀವಿ. ಏನು ₹50 ಭಾಳಲ್ಲ ಈ ಸೀಸನ್ದಾಗ. ನಾವು ಎಲ್ಲಿ ಒಬ್ಬರಿಗೆ 200-300 ತೊಗೋತಾರ ಮಾಡಿದ್ದೆ. ₹50 ಬರೋಬ್ಬರ ಐತ್ರಿ ರೇಟ್. ಯಾಕ್ರಿ? ಈಗ ನಮ್ಮ ಟೀಮ್ ಆಲ್ರೆಡಿ ಒಂದು ಸ್ವಲ್ಪ ಮಂದಿ ಮುಂದೆ ಹೋಗೈತಿ. ಗದ್ಲೈತೆ ಅಂತ ಹೇಳತ್ತಾರ ಒಳಗಲ್ಲಿ. ನೋಡೋಣ. ಒಟ್ಟು ನಮ್ಮ ತ್ರಿವೇಣಿ ಸಂಘದಾಗ ಒಂದು ಪುಣ್ಯ ಸ್ಥಾನ ಆದ್ರೆ ನಮಗೆ ಭಾಳ ಖುಷಿ. ಮತ್ತು ಜಳಕ್ಕಾದ್ರೆ ನಾವು ಪುಣ್ಯವಂತರು ಅಷ್ಟೇ ರೀ. ಹೌದಲ್ರಿ? ನಶೀಬ್ದಾಗ ಬರೆದಿರ್ಬೇಕಂತ ಅಂತಾರೆ. ಆಟೋದಾಗಿಂದ ಇಳಿದಿವ್ರಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ನಡಿಬೇಕಂತ ನಡಿಯತ್ತೀವಿ. ಒಬ್ಬರಿಗೆ ₹55 ತೊಗೊಂಡಾರ. ಬರ್ತೈತ್ರಿ. ಏನು 8-9 ಕಿಲೋಮೀಟ್ರ್ ಆಟೋದಾಗ ಒಬ್ಬರಿಗೆ ₹50 ತೊಗೊಳೋದೇನು ತುಟ್ಟಿ ಏನಿಲ್ಲ. ಈಗ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ನಡಿಬೇಕು. ಮಂದಿ ಹಂಗೆ ಸಣ್ಣಗೈತ್ರಿ. ಅಲ್ಲಿಂದನೇ ಕಿಲೋಮೀಟ್ರ್ ಗಟ್ಲೆ ಮಂದಿ ನಡೆಯಲಾಗ್ತದೆ. ಹಂಗೆ ಒಬ್ಬರು ಅನುಕೂಲ ಇದ್ದವ್ರು ನಡೆಯತ್ತಾರ, ಕೆಲವ್ರು ಹಂಗೆ ಆಟೋದಾಗ ಬರತ್ತಾರ. ಎಲ್ಲ ವ್ಯವಸ್ಥೆ ಅಂತೂ ಚೊಕ್ಕ ವ್ಯವಸ್ಥೆ ಐತ್ರಿ. ನೀವು ನೋಡ್ಬೋದು. ಎಲ್ಲ ರೋಡ್ ಗಿಡೆಲ್ಲ ಕ್ಲೀನ್ ಅದಾವೆ. ಏನು ಅಂಥ ಪರಿ ಹೊಲಸಿಲ್ಲ. ಮಂದಿನೂ ಎಲ್ಲಿ ಬೇಕಲ್ಲಿ ಹೊಲಸು ಮಾಡಾಕತ್ತಿಲ್ಲ. ಇಲ್ಲಿ ರೋಡ್ಗಳು ಅಂತೂ ಫುಲ್ ಕ್ಲೀನ್ ಅದಾವೆ ನೋಡ್ರಿ. ಮಂದಿ ಎಕ್ಕ ನಡೆಯತ್ತದ. ಮಂದಿ ಸೈಡೆಲ್ಲ ಚಾದ ಅಂಗಡಿ ಅದಾವೆ. ಚಾ ಇಲ್ಲಿ ₹10 ಒಂದು ₹20 ಒಂದು ಚಾ ಅದಾವೆ. ಶುಂಠಿ ಚಾ ಡಬ್ಬಿ ಮಾರ್ಲತ್ತಾರ. ಪ್ಲಾಸ್ಟಿಕ್ ಡಬ್ಬಿ. ಅವು ನೀರೆಲ್ಲ ತುಂಬ್ಕೊಂಡು ಹೋಗ್ಲಾಕ ಮಂದಿಗೆ. ಕಾಯಿ ಕರ್ಪೂರ ಇದೆಲ್ಲ ಮಾರ್ಲತ್ತಾರ ನೋಡ್ರಿ. ಏನು ಅನ್ಸತ್ತೈತ್ರಿ? ಸತಿ ಬಂದಿರ 1-4 ವರ್ಷದಿಂದ. ಅವಾಗ ಹೆಂಗ ಅನ್ಸಿತ್ತು ನಿಮ್ಗೆ? ಅವಾಗಿಂದ ನೆನಪು ಉಳ್ದಿಲ್ರಿ. ಕನ್ನಡದಾಗ ಹೋಗ್ಬೇಕಾಕತಿ ಪೂರ್ವ ಜನ. ಗುರುಜಿ ಇವ್ರಂತ ಭಕ್ತಿ ಯಾರಿಗೂ ಹೋಗಲ್ಲ. ಇವ್ರು ಕಂಡಂಗೆ ಕಾಣತ್ರಿ. ಬಾಬಾ IIT ಬಾಬಾ ಇದ್ರಲ್ಲ, ಸೇಮ್ ಫೇಸ್ದಾಗ ಹಂಗೆ ಅದಾರ. ಅವ್ರ IIT ಇವ್ರು CIT. ರವಿ ಹೇಳೋಣ. ಏನು ಹೇಳಕ್ಕೆ ಇಚ್ಛೆ ಪಡ್ತೀಪ್ಪ? ಏನು ಭಾಳ ದಿವಸ ಆದ್ಮೇಲೆ ನಡೆಯಕತ್ತೀನಣ್ಣ. ಒಟ್ಟ ನಡೆದಿರ್ಲಿಲ್ಲ. ಇವ್ರು ಯಾಕೋ ನಮ್ಮ ಕರ್ನಾಟಕ ಮಂದಿ ಕಾಣ್ತಾರ ಇವ್ರು. ಹೌದಲ್ರಿ? ನೋಡಗ ಮಾರಿ ಮ್ಯಾಗ ಹೇ ನಮಸ್ಕಾರ. ಏನ್ ಸರ ಆರಾಮದ್ರಲ್ಲ? ಹಾಂ ಬ್ಯಾಗ್ ಹಿಡ್ಲೇನು ಸರ? ಯಾವ್ರಿ? ಕುಮಟಾ. ನಿಮ್ದ್ರಿ? ನಮ್ಮ ಸಿಂಧನೂರು ರಾಯಚೂರ್ ಹತ್ರ. ಕುಷ್ಟಗಿ ಅಲ್ಲೇ ಇಲ್ಕಲ್ ಬಾಜು ಕುಷ್ಟಗಿ. ನಮ್ದು ಬಿಜಾಪುರ. ಒಡೆ 9 ಒಮ್ಮೆ. ಇವರು ಕರ್ನಾಟಕದವರು. ಬಿಜಾಪುರದವರು. ಮುಂಜಾನೆ 3ಕ್ಕೆ ಬಂದಿವ್ರಿ. ಒಂದು 2 ತಾಸು ಜಂಪ್ ನಿಂತು ಹೊಡೆದು ಬಂದಿವ್ರಿ. ನೀವ್ ಹೆಂಗ್ ಬಂದ್ರಿ? ನಡ್ಕೊತೆ? ಅಲ್ಲಲ್ರಿ, ಅಲ್ಲಿಂದ ಸ್ಟಾಪಿಂದ ಆಟೋ. ನೋಡ್ರಿ ಮುತ್ಯ ಫುಲ್ ಜವಾರಿ. ನಮ್ಮ ಮುತ್ಯಾರು ಫುಲ್ ಜವಾರಿ.
ಅದು ಏನೋ ಗೊತ್ತಿಲ್ಲ, ಒಟ್ಟು ಮುಖ ನೋಡಿದ ಮೇಲೆ ಗೊತ್ತಾಗ್ಬಿಡ್ತದೆ ನಮ್ಮವ್ರು ಅಂತೇಳಿ. ಸುಮ್ಮನೆ ನೋಡಿದೆ ಸಾಹೇಬ್ರು ನಮ್ಮವ್ರು ಕಂಡ್ರು, ಎರಡು ನಮ್ಮವ್ರು ಕಣ ಮತ್ತೆ ಖುಷಿ ಆಗೋದಿಲ್ರಿ. ಅದು ಮಾತ್ರ ನಮ್ಮ ಭಾಗದವ್ರು ಮತ್ತೆ ಹಂಗೆ ನೋಡಿದ್ರೆ ಖುಷಿ ಆಗೋದು. ಗೌಡ್ರ ಚಾ ಬೇಕಲ್ರಿ ಮುಂಜಾನೆ, ಚಾನೇ ಕುಡ್ಸೋವಲ್ರಿ ನಮಗೆ. ಎಲ್ಲಿ ಆ ಮಡಿಕೆ ಇದ್ರಾಗ ಕೊಡತ್ತೀವಿ ನೋಡ್ರಿ ಗೌಡ್ರ, ಅದನ್ನ ಕುಡಿ ಬರ್ರಿ, ಮುಂದೆ ಹೋಗ್ಬರ್ರಿ ನೋಡು. ಇಲ್ಲಿ ಒಂದು ಕಡೆಗೆ ನಾಷ್ಟಾಕ ಕುಂತೀವ್ರಿ ಎಲ್ಲರೂ ನಾವು. ಇಡ್ಲಿ ಪುರಿ ಅದು ಮಾಡ್ಲತ್ತಾರ. ಈಗ ಸದ್ಯಕ್ಕೆ ಒಂದು ಪ್ಲೇಟ್ ಇಡ್ಲಿ ತೊಗೊಂಡ್ವಿ. ಹೆಂಗೈತ್ರಿ ಇಡ್ಲಿ? ಚಲೋ ಅದ್ರಿ. ಹಾಂ ಚಲೋ ಐತಲ್ರಿ? ಇಡ್ಲಿ ಟೇಸ್ಟ್ ಮಾಡಿ ಚಲೋ ಐತೆ ಅಂತಂದೇವಿ. ಇವರೆಲ್ಲ ಈಗ ಸದ್ಯಕ್ಕೆ ಪುರಿ ಹೇಳ್ಯಾರ, ನಾವು ರೈಸ್ ಹೇಳೀನ್ರಿ. ಎಲ್ಲ ಟೇಸ್ಟ್ ಹೆಂಗೈತೆ ಅನ್ನೋದು ನಿಮ್ಗೆ ಹೇಳ್ತೀವಿ, ಲೈವ್ ಆಗಿ ಹೇಳ್ತೀವಿ. ಯಾಕ್ರಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಹಾಂ ಎಲ್ಲ ಹೇಳೋಮ್ರಿ ನಮ್ಮ ಇಂಡಿಯಾದವ್ರಿಗೆ. ನಾವೊಂದು ರೈಸ್ ತೊಗೊಂಡಿನ್ರಿ. ಇಲ್ಲಿ ಸಪ್ಪನ ಬೇಳೆ ಐತಿ, ಅಲ್ಲಿ ಕೋಸ್ಗಡ್ಡಿದೊಂದು ಏನೋ ಸಾಂಬಾರು ಮಾಡ್ಯಾರ, ಫ್ಲೇವರ್ದು ರೈಸ್ ಲೆವೆಲಿಗೆ ಚಲೋ ಐತಿ. ಯಾಕಂದ್ರೆ ಸಪ್ಪನ ಬೇಳೆ ರೈಸ್ ಎಲ್ಲ ಕಡೆ ಒಂದೇ ಟೇಸ್ಟ್ ಇರ್ತೈತಲ್ಲ, ಅದಕ್ಕೆ ಸಪ್ಪನ ಬೇಳೆ ರೈಸ್ ತಿನ್ನತ್ತೀವಿ ರೀ. ಚಲೋ ಐತಿ. ತಿಂದು ಹೇಳಿ ಜಲ್ದಿ, ಮಂದಿ ವೇಟ್ ಮಾಡತ್ತೆ ಇಲ್ಲಿ. ಹೆಂಗೈತ್ರಿ? ನಮ್ಮ ಕಡೆ ಹತ್ತಲ್ಲ ಪುರಿ ಇದ್ದಂಗೆ ಹೋಗ್ಬೇಕಾಗ್ತದೆ. ಇದ್ದಂಗೆ ಹೋಗೋದ್ರಿ, ಅದು ಬೇಕು ಇದು ಬೇಕಂದ್ರಲ್ಲ, ಸಿಕ್ಕಿ ಶಿವನಮ್ಮ. ನಾಷ್ಟ ಮಾಡಿದ್ವಿ ಇಲ್ಲಿ. ಒಂದು ಪ್ಲೇಟ್ ಪುರಿಗೆ 60 ರೂಪಾಯಿ ಹಂಗೆ. ಒಟ್ಟು ಒಂದು 8-9 ಪ್ಲೇಟ್ ಪುರಿ ತಿಂದಿವಿ, ರೈಸ್ ತಿಂದಿವಿ, ಇಡ್ಲಿ ತಿಂದಿವ್ರಿ. ಚಾ ಅದು ಕುಡ್ದು ಈಗ ಮತ್ತೆ ಒಳ್ಳೆ ಸ್ಥಾನಕ್ಕೆ ಹೊಂಟಿವಿ. ಸರ್ ನಮಸ್ಕಾರ. ಯಾವ್ರಿ? ಆಲಮಟ್ಟಿಯವ್ರು ಸಿಕ್ಕರ್ ನೋಡ್ರಿ. ನೀವು ವ್ಲಾಗ್ ಮಾಡತ್ರಿ? ಏ ಹಂಗೆ ನಾವು ವ್ಲಾಗರ್ ಅಲ್ರಿ, ಸುಮ್ಮ ನೆನಪಿಗೆ ವಿಡಿಯೋ ಮಾಡತ್ತೀವಿ. ಹಾಂ ಆಯ್ತು. ಒಳ್ಳೆ ಬೆಳಕಾದ್ರೆ ಈಗ ಹೊಂಟ್ರೆ ನಾಷ್ಟ ಅದು ಮಾಡ್ರಿ. ಓಕೆ, ಹ್ಯಾಪಿ ಜರ್ನಿ ನಿಮ್ದು. ಥ್ಯಾಂಕ್ ಯು. ಹೆಂಗಿತ್ತು ನಾಷ್ಟ? ಚಾ ಹೆಂಗಿತ್ತು? ಚಾ ಅಂತೂ ಭಾರಿ ಮಸ್ತಾನ. ಡ್ರೆಸ್ ನೋಡ್ರಿ ನಾವು ಬೋಟ್ ಹತ್ತಿ ಹೋಗ್ಬೇಕಂತ ಮಾಡಿವ್. ಕರೆ ಸಿಕ್ಕಾಪಟ್ಟಿ ಗದ್ಲ ಐತೆ ಅಂತ ಹೇಳತ್ತಾರಲ್ಲಿ. ಮುಂದೆ ಪುಣ್ಯಕ್ಕೆ ಬೋಟ್ ಸಿಕ್ತಂದ್ರೆ ನಾವು ಪುಣ್ಯ ಅಂದ್ರೆ, ಯಾಕಂದ್ರೆ ನೀರೊಳಗೆ ಹೋಗಿ ಎಲ್ಲ ತೋರ್ಸಕ್ಕೆ ನಮಗೂ ಅನುಕೂಲ ಆಕೈತಿ. ನಾವು ಹೋಗಕ್ಕೆ ನಮಗೂ ಖುಷಿ ಅನಿಸುತ್ತೆ. ಅಲ್ಲಿ ನೋಡ್ಬೇಕು ಅಲ್ಲಿ ವ್ಯವಸ್ಥೆ ಹೆಂಗೈತಿ ಏನು ಎತ್ತ ಅಂತೇಳಿ. ಯಾಕಂದ್ರೆ ಬಂದವರೆಲ್ಲ ಹೋಗ್ಬೇಕಂತ ಇರ್ತೈತಿ. ನಮ್ಮ ಮಂದಿ ದುಮ್ಶಾನ ಬಂದಿದೆ, ಕರ್ನಾಟಕದ ಮಂದಿ. ಹೆಂಗಿತ್ತು ಅಷ್ಟೇ. ಈಗ ನಾವು ಬಂದೀವಿ ಸಂಗಮ್ ಘಾಟಕ್ಕೆ ಬಂದೀವಿ ನೋಡ್ರಿ. ಇಲ್ಲಿ ತ್ರಿವೇಣಿ ಸಂಗಮ, 3 ನದಿಗಳ, 3 ಪವಿತ್ರ ನದಿಗಳ ಒಂದು ಸಂಗಮ. ನಮಸ್ಕಾರ. ಯಾವರು? ಬೆಂಗಳೂರು. ನೋಡ್ತೀವಿ ನಾವು ಹೆಚ್ಚಿಗೆ. ಧನ್ಯವಾದ. ಯಾವಾಗ ಬಂದಿರಿ? ಈಗ ಬೆಳಗ್ಗೆ ಟ್ರೈನಲ್ಲಿ. ಹೆಚ್ಚಿಗೆ ನಮ್ಮ ಮಂದಿಯಲ್ಲಿ